ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಅಂದರೆ ಸುಮ್ಮನೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಖರ್ಚು ಬಂದ್ಬಿಡುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಇನ್ನು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಏರುಪೇರು. ಈಗೇನು ಕೆಲಸ ಮಾಡ್ತೀರೋ ಆ ಕೆಲಸನೇ ಮುಂದುವರಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಯಾವ ಒಂದು ಪರಿಹಾರ ಮಾಡಿದ್ರೆ ಒಳ್ಳೆಯದು. ಖಂಡಿತ ನಿಮಗೆಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಕಾಣುತ್ತೆ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ಕಟಕ ರಾಶಿಯ 2026 ಭವಿಷ್ಯ. ಇದನ್ನ ಭವಿಷ್ಯ ಅಂತ ಹೇಳೋದಕ್ಕಿಂತ ಒಂದು ನಿರ್ಣಯ, ಅಂದರೆ ಯಾವ ರೀತಿಯಾದಂಥ ಶುಭ ಫಲಗಳನ್ನು ಕಾಣಬಹುದು ಅನ್ನೋದನ್ನ ನಾವು ನೋಡೋಣ. ಈ ಒಂದು ರಾಶಿಯಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ ಈ ನಕ್ಷತ್ರಗಳು ಸ್ಥಿತವಾಗಿರ್ತದೆ. ಇದು ಚರರಾಶಿ ಆಗಿರ್ತದೆ, ಜಲತತ್ವ ರಾಶಿ ಆಗಿರ್ತದೆ. ತುಂಬ ಪ್ಲಾನಿಂಗು, ಅಸ್ಯುಮಿನೇಷನ್ ಜಾಸ್ತಿ ಆಗುವಂಥದ್ದು. ಕವಿಗಳು, ಬರಹಗಾರರು, ವಾದವನ್ನು ಮಾಡುವಂಥವ್ರಾಗಿರ್ಬೋದು, ಜೊತೆಗೆ ವೈದ್ಯ ವೃತ್ತಿಯಲ್ಲಿರ್ಬೋದು, ಇಂಥವರೆಲ್ಲ ಈ ಕರ್ಕ ರಾಶಿಯಲ್ಲಿ ಜನನವಾಗಿರ್ತದೆ ಅಂತ ಹೇಳಿದ್ರೆ ಶಾಸ್ತ್ರ. ಅದ್ರ ಒಟ್ಟಿಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಬರೋದು, ಕಾಫು, ಕೆಮ್ಮು, ನೆಗಡಿ ಆಗುವಂಥದ್ದು ಈ ರೀತಿಯಂಥ ಗುಣಧರ್ಮವಾಗಿರ್ತದೆ. ಇನ್ನು ರಾಶಿ ಭವಿಷ್ಯವನ್ನು ನೋಡುವಂಥದ್ದಾದರೆ 2026ರಲ್ಲಿ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಅಂದರೆ ಸುಮ್ಮನೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಖರ್ಚು ಬಂದ್ಬಿಡುತ್ತೆ. ಧರ್ಮ ಕಾರ್ಯಗಳಿಗೆ ಅತಿ ಹೆಚ್ಚಿನ ಖರ್ಚು ಆಗುವಂಥದ್ದು. ಯಾವುದೋ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಏನೋ ಅಂದ್ಕೊಂಡು ಹೋದ್ವಿ, ಯಾವುದೋ ಒಂದು ಪೂಜೆ ಮಾಡಿಸ್ಬಿಡಿ, ತುಂಬ ಒಳ್ಳೇದಾಗುತ್ತೆ, ಅಲ್ಲೊಂದು 10,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗೋಯ್ತು. ಮನೇಲಿ ಯಾವುದೋ ಒಂದು ಮದುವೆ, ನಮ್ಮ ರಿಲೇಷನ್ದು ಪಾಪ ಬಂದು ಬಾಯ್ಬಿಟ್ಟು ಕೇಳ್ಬಿಟ್ರು ಏನಾದರೂ ಹೆಲ್ಪ್ ಮಾಡಿ ಅಂತ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಏನೋ ಸಪೋರ್ಟ್ ಮಾಡಿದೆ. ಈ ರೀತಿಯ ಧರ್ಮ ಕಾರ್ಯಗಳಿಗೆ ಅತಿ ಹೆಚ್ಚಿನ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಗಮನ ಹರಿಸಿ ಧರ್ಮ ಕಾರ್ಯಗಳಿಗೆ ಎಷ್ಟಿರುತ್ತದೋ ನಿಮ್ಮತ್ತು ನೋಡಿಕೊಂಡು ಹಣಕಾಸನ್ನೇ ವ್ಯಯ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಗುರು ಭಗವಾನರು ತಮ್ಮ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ. ಸ್ವಕ್ಷೇತ್ರ ಅಂದರೆ ಅದು ಉಚ್ಚ ಕ್ಷೇತ್ರ ಅಂತ ಹೇಳ್ತೀವಿ. ಅಂದರೆ ಕರ್ಕ ರಾಶಿಗೆ ಸಂಚಾರ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅದು ಜನ್ಮಗುರು ಅಂತ ಹೇಳ್ತೀವಿ. ಜನ್ಮಗುರು ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಬೇರೆ ಊರಿಗೆ ಪಲ್ಲಟವಾಗುವಂಥದ್ದು, ಅಥವಾ ನಿಮಗೆ ಈ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಮನೆಯ ವಿಚಾರದಲ್ಲಿ ಸ್ವಲ್ಪ ಯಾಕೋ ಮನೆ ಚೇಂಜ್ ಮಾಡಬೇಕು ಅಥವಾ ಖಾಲಿ ಮಾಡಬೇಕು, ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದನ್ನ ಬಿಟ್ಟರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸೋದ್ರೆ ತುಂಬ ಒಳ್ಳೆಯದು. ಮಕ್ಕಳ ಓದಿನ ವಿಚಾರದಲ್ಲಿ ಅದ್ಭುತವಾದಂತಹ ಫಲವನ್ನು ಖಂಡಿತ ಕಾಣ್ತೀರಾ. ಜ್ಞಾನವಂತರಾಗ್ತಾರೆ, ಉತ್ತರೋತ್ತರ ಅಭಿವೃದ್ಧಿನೂ ಆಗ್ತಾರೆ. ಜೊತೆಗೆ ವೈಯಕ್ತಿಕ ಜಾತಕವನ್ನು ಸಹ, ಯಾಕೆಂದ್ರೆ 3 ನಕ್ಷತ್ರಗಳಲ್ಲಿ ಆಶ್ಲೇಷ ನಕ್ಷತ್ರವು ಸ್ಥಿತ ಆಗಿದೆ, ಪುನರ್ವಸು ಸಹ ಸ್ಥಿತವಾಗಿದೆ, ಪುಷ್ಯ ಸಹ ಸ್ಥಿತ ಆಗಿದೆ. ಈ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರವು ಅನ್ನೋದು ತಿಳ್ಕೊಂಡು ನಂತರ ಅವರ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಮಕ್ಕಳ ವಿಚಾರದಲ್ಲಿ ಹೇಳಿದೆ. ಇನ್ನು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಏರುಪೇರು, ಅಂದರೆ ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ರು ಸ್ವಲ್ಪ ನಿಧಾನ ಆಗುವಂಥದ್ದು, ಅಥವಾ ಪುರುಷ ಅಥವಾ ವರ ಅಥವಾ ವಧುವಿನಲ್ಲಿ ಯಾರಿಗಾದ್ರೂ ಇಬ್ಬರಲ್ಲಿ ಒಬ್ಬರಿಗಾದ್ರೂ ಗುರುಬಲ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಸ್ವಲ್ಪ ಏರಿಳಿತದ ವಾತಾವರಣ. ಇನ್ನು ವೃತ್ತಿಪರವಾಗಿ ಕೆಲಸ, ನಾನೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಬಿಸ್ನೆಸ್ ಡೆವಲಪ್ ಆಗುತ್ತಾ ಆಗಲ್ವಾ, ಇದೇ ಬಿಸ್ನೆಸ್ಸಲ್ಲಿ ಇರಬೇಕಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದರೆ ಖಂಡಿತ ಹೇಳ್ತೀನಿ, ಯಾವ ಒಂದು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗೇನು ಕೆಲಸ ಮಾಡ್ತೀರೋ ಆ ಕೆಲಸನೇ ಮುಂದುವರಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಖಂಡಿತ ಹೇಳ್ತೀನಿ ಅದು ಹೋಗುತ್ತೆ, ಯಾವುದೋ ಹೊಸ ಕೆಲಸ ಸಿಗುತ್ತೆ ಅಂತ ಹಳೆ ಕೆಲಸ, ಯಾಕೆಂದರೆ ಇರೋದು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಆ ವ್ಯವಹಾರಕ್ಕೆ ಹೋಗಬೇಡಿ. ನಾವು ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ವಿ, ಯಾವುದೋ ಸರ್ಕಾರಿ ವೃತ್ತಿಯಲ್ಲಿ, ಅಂಥವರು ಸಹ ಹೇಗಿರ್ತೀರೋ ಹಾಗೆ ಇದ್ಬಿಡಿ. ತುಂಬ ಹೆಚ್ಚಿನ ಯೋಚನೆಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂಥ ಶುಭ ಫಲಗಳನ್ನು ನೀವು ಕಾಣಬಹುದು. ಸರಿ, ಹೀಗಿದ್ದಾಗ ಯಾವ ಒಂದು ಪರಿಹಾರ ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೊಂದು ಸ್ಮರಣೆ ಮಾಡ್ತಾ ಬನ್ನಿ, ಅಥವಾ ಪರಮೇಶ್ವರ ಈಶ್ವರ, ನಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಬರೀ ಈಶ್ವರನ ಮಾತ್ರ ಸ್ಥಿತವಾಗಿದೆ, ಅಲ್ಲಿ ಯಾವುದು ಪಾರ್ವತಿ ದೇವಿ ಇಲ್ಲ ಅಂದಾಗ ಪರಮೇಶ್ವರನಿಗೆ ಸೋಮವಾರದ ಹೊತ್ತು ಒಂದಷ್ಟು ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡುವಂಥ ಪ್ರಯತ್ನ ಮಾಡಿ. ಖಂಡಿತ ನಿಮ್ಗೆಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಕಾಣುತ್ತೆ. ಅದ್ರ ಜೊತೆಗೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡಿದ್ರೆ ಸಾಕು.